ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಕಾಂಗ್ರೆಸ್ ಅವರು ಈಗ ಒಂದು ದೊಡ್ಡದೊಂದು ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅರೆ ಏನಾಗೋಯ್ತಪ್ಪ, ಏನು ಈಗ ಮೋದಿ ಮಾಡಿಬಿಟ್ರು ಅಂತ ಕೇಳಿದ್ರ, ಅದೇ ಮನ್ರೇಗಾ ಅಂತ ಇತ್ತಲ್ಲ, ಆ ಯೋಜನೆಗೆ ರೀಪ್ಲೇಸ್ಮೆಂಟ್ ಆಗಿ VBG ರಾಮ್ಜಿ ಅನ್ನೋದನ್ನು ತರ್ತಾ ಇದ್ದಾರಲ್ಲ, ಆ ವಿಚಾರಕ್ಕೆ ಕಾಂಗ್ರೆಸ್ಸು ಒಂಥರ ಹಿಂಗೆ ನಿಗಿ ಕೆಂಡ ಆಗ್ಬಿಟ್ಟಿದೆ. ಅಲ್ಲ ರೀ, ಮಹಾತ್ಮ ಗಾಂಧಿಯವ್ರದ್ದು ನೀವು ಹೆಸರು ತೆಗಿತೀರಾ, ಅವರ ಹೆಸರಲ್ಲಿರೋ ಒಂದು ಯೋಜನೆಯನ್ನು ಕಿತ್ತಾಕ್ತೀರಾ ಅಂತ ಕೂಗಾಡ್ತಾ ಇದ್ದಾರೆ. ಅಲ್ಲಿ ಮಹಾತ್ಮ ಗಾಂಧಿ ಹೆಸರಿತ್ತಲ್ಲ, ಇಲ್ಲಿ VB ಅಂದರೆ ಮತ್ತೇನೂ ಅಲ್ಲ, ವಿಕಸಿತ ಭಾರತ ಅಂತ. ಅಂದರೆ ಮತ್ತೇನೂ ಅಲ್ಲ, ಅಲ್ಲಿ VB ಅಂತ ಇದೆಯಲ್ಲ, ಅದು ವಿಕಸಿತ ಭಾರತ ಅಂತ. ಅಂದರೆ ಈ ಉದ್ಯೋಗಗಳ ಗ್ಯಾರಂಟಿ ಕೊಡ್ತಾರಲ್ಲ, ಅದನ್ನು ಮಾಡಬೇಕಾಗಿರೋದು. ಆದರೆ ಕಾಂಗ್ರೆಸ್ಸು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿದ್ದಕ್ಕೆ ಯಾಕೆ ಕೋಪ ಮಾಡ್ಕೊಂಡಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಮಾತ್ರ ಅಲ್ಲ, DK ಅವರು ಹೇಳಿದ್ದಾರೆ ಪ್ರತಿಭಟನೆ ಮಾಡ್ತೀವಿ ಅಂತ. ಈ ಕಾಂಗ್ರೆಸ್ಸಿನ ಬೋಸ್ರಾಜು ಅಂತ ಒಬ್ರು ಇದ್ದಾರಲ್ಲ, ಅವರು ಕೂಡ ಈ ಹಳ್ಳಿ ಮಟ್ಟದಿಂದ ಹಿಡಿದು ಎಲ್ಲರೂ ಕೂಡ ಈ ಜನಾಂದೋಲನಕ್ಕೆ ಬರಬೇಕು ಅಂತ ಕರೆಯನ್ನು ನೀಡಿದ್ದಾರೆ. ಲೆಕ್ಕಾಚಾರದಂತೆ ನೋಡಿದ್ರೆ ಈ ಮನ್ರೇಗಾಕ್ಕಿಂತ VBG ರಾಮ್ಜಿ ಏನು ಬಂದಿದೆಯಲ್ಲ, ಅದು ತುಂಬ ಉತ್ತಮವಾಗಿದೆ. ಈ ಕೆಲಸ ಮಾಡೋರಿಗೆ, ಮೈ ಮುರಿದು ಕೆಲಸ ಮಾಡೋರಿಗೆ ನಿಜವಾಗಿಯೂ ಕೂಡ ಇದೇ ಲಾಭದಾಯಕ. ಯಾಕೆಂದರೆ ಆ ನರೇಗಾಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ಗೊತ್ತಾಗಿದ್ದು, ನರೇಗಾ ಕೊಡ್ತಾ ಇದ್ದು ಅದೇ ಮನ್ರೇಗಾ ಕೊಡ್ತಾ ಇದ್ದಿದ್ದು, ಮನ್ರೇಗಾಕ್ಕೂ ಈ ರಾಮ್ಜಿಗೂ ಹೋಲಿಕೆ ಮಾಡಿ ನೋಡಿದಾಗ ಗೊತ್ತಾಗಿದ್ದು, ಅಲ್ಲಿ ಇದ್ದಿದ್ದು 100 ದಿವಸಗಳ ಕೆಲಸ, ಅಂದರೆ 1 ವರ್ಷಕ್ಕೆ 100 ದಿವಸ ಮಾತ್ರ. ಆದರೆ ಇಲ್ಲಿ ಅದನ್ನು 125ಕ್ಕೆ ಹೆಚ್ಚಳ ಮಾಡಲಾಗಿದೆ. ಇದು ಕೆಲಸ ಮಾಡೋರಿಗೆ ಖುಷಿ ಕೊಡೋದಿಲ್ವಾ? ಹಾಗೆ ಅಲ್ಲಿ ಈ ರೈತಾಪಿ ವರ್ಗ ಇರುತ್ತಲ್ಲ, ಅಲ್ಲಿ ನಿಶ್ಚಿತವಾದ ರಜೆಗಳು ಅಂತ ಇರಲೇ ಇಲ್ಲ. ಆದರೆ ಈಗ ಮೋದಿ ತಂದಿರುವಂತಹ ರಾಮ್ಜಿಯಲ್ಲಿ ಈ ಸೀಸನ್ ಬರುತ್ತಲ್ಲ, ಆ ಸೀಸನ್ನಲ್ಲಿ ಕಡ್ಡಾಯವಾದ 60 ದಿನಗಳ ರಜೆಯನ್ನು ಇಲ್ಲಿ ಕೊಡಲಾಗುತ್ತೆ. ಹಾಗಾದರೆ ಯಾವುದಕ್ಕೆ ಒಳ್ಳೆಯದು, ಯಾರಿಗೆ ಒಳ್ಳೆಯದು? ಈ ಕೆಲಸ ಮಾಡೋರಿಗೆ ಒಳ್ಳೆಯದು. ಆದರೆ ಕಾಂಗ್ರೆಸ್ಸಿಗೆ ಮಾತ್ರ ಉಷ್ಣ ಆದಂಗೆ ಕಾಣ್ತಾ ಇದೆ. ಹಾಗಾಗಿಯೇ ಗಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡಬೇಕು, ಜನ ಎಲ್ಲರೂ ಬೀದಿಗೆ ಬರಬೇಕು ಅಂತ ಕರೆಯನ್ನು ಕೊಡ್ತಾ ಇದ್ದಾರೆ. ಇದು ದೇಶಾದ್ಯಂತ ಈ ಹೋರಾಟವನ್ನು ಮಾಡ್ತಾರಂತೆ. ಹಾಗೆ ನೋಡಿದ್ರೆ ಈ ಗಾಂಧಿ ಕುಟುಂಬದ ಹೆಸರಲ್ಲಿ ಸುಮಾರು 600 ಸಂಸ್ಥೆಗಳಿದ್ದಾವೆ. ಅಂದರೆ ಗಾಂಧೀಜಿಯವರ ನೇರವಾಗಿ ಅವ್ರ ಹೆಸರು ಇಲ್ಲದೆ ಇದ್ದರು, ಅವ್ರದ್ದೊಂದು ಟೋಳಿ ಅವ್ರ ಹೆಸರಿಟ್ಕೊಂಡು ಒಂದು ಕುಟುಂಬ ಇದೆಯಲ್ಲ, ಅವರಲ್ಲಿ 600 ಸಂಸ್ಥೆಗಳಲ್ಲಿ ಅವರದ್ದೇ ಹೆಸರಿದೆ. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಒಂದು ಶಿಪ್ಪಿನ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಅದಾನಿ ಅವರಿಗೆ ಒಂದು ಡೀಲನ್ನು ಕೊಡಲಾಗಿತ್ತು. ಆಗ ರಾಹುಲ್ ಗಾಂಧಿ ಅವರು ಹೇಳಿದರು, ಅಲ್ಲ ಅವರಿಗೇನು ಹಡಗು ಕಟ್ಟಕ್ಕೆ ಬರುತ್ತಾ ಅಂತ ಪ್ರಶ್ನೆಯನ್ನು ಹಾಕಿದರು. ಹಡಗು ಕಟ್ಟೋದ್ರಲ್ಲಿ ಅದಾನಿ ಅವ್ರಿಗೆ ಏನಾದರೂ ಅನುಭವ ಇದೆಯಾ ಅಂತ ಕೇಳಿದರು. ಆದರೆ ಇದೇ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು, ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಖೇಲ್ ರತ್ನ ಇದೆ. ಅಂದರೆ ಉತ್ತಮ ಆಟಗಾರನಿಗೆ ಕೊಡುವಂತಹ ಪ್ರಶಸ್ತಿ. ಈಗ ರಾಹುಲ್ ಗಾಂಧಿ ಅವರ ಭಾಷೆಯಲ್ಲೇ ಕೇಳೋದಾದರೆ, ಈ ರಾಜೀವ್ ಗಾಂಧಿ ಅವರು ಯಾವ ಆಟದಲ್ಲಿ ಭಯಂಕರ ಫೇಮಸ್ ಆಗಿದ್ರು, ಯಾವ ಆಟದಿಂದಾಗಿ ಖೇಲ್ ರತ್ನಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಬಂತು? ಖಂಡಿತವಾಗಿಯೂ ಈ ಹೆಸರಿಡುವೊಂದು ತೆವಲಿದೆಯಲ್ಲ, ಅದು ಗಾಂಧಿ ಕುಟುಂಬಕ್ಕೆ ತುಂಬ ಹಳೆ ಕಾಲದಿಂದ ಬಂದಿದೆ. ಜೊತೆಗೆ ಆ ಹೆಸರನ್ನು ತೆಗೆದಾಗ ತುಂಬ ನೋವು ಕೂಡ ಅವರಿಗಾಗುತ್ತೆ. ಮಹಾತ್ಮ ಗಾಂಧಿಗಿಂತ ವಿಕಸಿತ ಭಾರತ ಏನು ಕಮ್ಮಿ ಇದೆ? ಗಾಂಧೀಜಿ ಭಾರತಕ್ಕಿಂತ ದೊಡ್ಡವರಲ್ಲ, ಭಾರತದಿಂದ ಗಾಂಧೀಜಿಯಿಂದ ಭಾರತ ಅಲ್ಲ, ಇದೇ ಸತ್ಯ. ಇನ್ನು UPA ಅವಧಿಯಲ್ಲಿ ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಮನ್ರೇಗಾದಲ್ಲಿ ಅಷ್ಟೊಂದು ಚೆನ್ನಾಗಿತ್ತು, ಈ NDA ಬಂದಮೇಲೆ ಹಿಂಗಾಗ್ಬಿಡ್ತು ಅಂತ ಇವರು ಅಂಗಿ ಹರ್ಕೋತಿದ್ದಾರಲ್ಲ. ಆದರೆ ಫ್ಯಾಕ್ಟ್ ಅನ್ನೋದು ನಂಬರ್ಗಳಲ್ಲಿ ಇರುತ್ತೆ. ಆ ಫ್ಯಾಕ್ಟ್ಗಳನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ದಾಖಲೆಗಳಲ್ಲಿ ನಮೂದಾಗಿರುತ್ತಲ್ಲ. ಅವರ ಕಾಲದಲ್ಲಿ ಸುಮಾರು 2 ಲಕ್ಷ ಕೋಟಿಯನ್ನು ಈ ಮನ್ರೇಗಾಕ್ಕೆ ಮೀಸಲಿಟ್ಟಿದ್ರು. ಆದರೆ NDA ಕಾಲದಲ್ಲಿ ಅದಕ್ಕಿಂತ 4 ಪಟ್ಟು ಹೆಚ್ಚು, ಆಲ್ಮೋಸ್ಟ್ 8.5 ಲಕ್ಷ ಕೋಟಿಯನ್ನು ಈ ರಾಮ್ಜಿಗೆ ಮೀಸಲಿಟ್ಟಿದ್ದಾರೆ. ಅಂದರೆ ಅಲ್ಲಿ ಈ ಅನುದಾನವೂ ಜಾಸ್ತಿ ಆಯಿತು, ಹಾಗೆ ಈ ದುಡಿಯುವ ಕೈಗಳಿಗೆ ಆದಾಯವೂ ಜಾಸ್ತಿ ಆಗುತ್ತೆ. ಜೊತೆಗೆ ಅವರ ಕಾಲದಲ್ಲಿ 153 ಲಕ್ಷ ಕಾಮಗಾರಿಗಳು ಕಂಪ್ಲೀಟ್ ಆಗಿದ್ದವು. ಆದರೆ NDA ಕಾಲದಲ್ಲಿ 862 ಲಕ್ಷ ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಬಟ್ ಇಲ್ಲಿ ಕಾಂಗ್ರೆಸ್ ಅವರಿಗೆ ಬೇಜಾರಾಗುವಂತಹ ಒಂದು ವಿಚಾರ ಅಂದರೆ, ಜಿಯೋ ಟ್ಯಾಗಿಂಗ್ ಅಂತ ಕರೀತಾರಲ್ಲ, ಅವರ ಕಾಲದಲ್ಲಿ ಆಗಿರಲಿಲ್ಲ, NDA ಕಾಲದಲ್ಲಿ ಆಗಿತ್ತು. ಜೊತೆಗೆ ಇಲ್ಲಿ ಪಾರದರ್ಶಕವಾಗಿ ಈ ಪೇಮೆಂಟ್ ಸಿಸ್ಟಮನ್ನು ಅನುಸರಿಸಿಕೊಂಡು ಹೋಗುವ ಲೆಕ್ಕಾಚಾರ ಹಾಕಲಾಗಿದೆ. ಆದರೆ
ಯು ಪಿ ಅವಧಿಯಲ್ಲಿ ಆ ಪಾರದರ್ಶಕತೆ ಅನ್ನೋದು ಎಲ್ಲೋ ಹೋಗ್ಬಿಟ್ಟಿತ್ತು. ಸ್ವತಃ ರಾಜೀವ್ ಗಾಂಧಿ ಅವರು ಹೇಳಿರಲಿಲ್ವಾ, ಸರ್ಕಾರದಿಂದ 100 ರೂಪಾಯಿ ರಿಲೀಸ್ ಆದರೆ ಹೋಗಿ ಮುಟ್ಟೋದು ಎಷ್ಟು ರೂಪಾಯಿ ಅನ್ನೋದನ್ನು. ಹಾಗಾಗಿ ಇಷ್ಟೊಂದು ಪಾರದರ್ಶಕವಾಗಿ, ಇಷ್ಟೊಂದು ಸರಳವಾಗಿ, ಇಷ್ಟೊಂದು ಸಮರ್ಥವಾಗಿ ಹಿಂಗೊಂದು ಯೋಜನೆಯನ್ನು ತಂದುಬಿಟ್ರೆ, ಅದರಲ್ಲೂ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಬಿಟ್ರು, ಹಾಗೆ ಈ ಯೋಜನೆಯನ್ನು ಎಕ್ಕುಟ್ಟು ಹೋಗಿಸ್ತಿದ್ದಾರೆ ಅಂತ ಆರೋಪ ಮಾಡ್ಕೊಂಡು ಮಾತಾಡ್ತಾರಲ್ಲ, ಏನು ಹೇಳೋಣ ನೀವೇ ಹೇಳಬೇಕು. ನಾನು ನೋಡ್ದಂಗೆ ಕಾಂಗ್ರೆಸ್ ಅವರಿಗೆ ಮಹಾತ್ಮ ಗಾಂಧಿಯ ಹೆಸರು ಬೇಕು, ಆದರೆ ಮಹಾತ್ಮ ಗಾಂಧಿಯ ಆಶಯಗಳು ಬೇಡವೇ ಬೇಡ. ಆ ಆಶಯವನ್ನು ಅವರು 10% ಅಳವಡಿಸ್ಕೊಂಡಿದ್ರೆ ಇವತ್ತು ಪಕ್ಷ ಇಲ್ಲೆಲ್ಲೋ ಇರ್ತಿತ್ತೇನೋ. ಆದರೆ ಅವರಿಗೆ ಅಳವಡಿಸಿಕೊಳ್ಳುವ ಯಾವ ಆಸಕ್ತಿನೂ ಇಲ್ಲ, ಮಹಾತ್ಮ ಗಾಂಧಿಯ ಬಗ್ಗೆ ಯಾವ ಒಲವೂ ಇಲ್ಲ. ಆದರೆ ಅದೊಂದು ಹೆಸರು ಬೇಕಲ್ಲ, ಭಾರತದಲ್ಲಿ ಗಾಂಧಿ ಅನ್ನೋ ಹೆಸರಿಗೆ ಒಂದು ಕಿಮ್ಮತ್ತಿದೆಯಲ್ಲ. ಹಾಗಾಗಿ ಯಾಕೆಂದರೆ ಇದೇ ಯು ಪಿ ಅವಧಿಯಲ್ಲಿ ಈಗ ಮನ್ರೇಗಾ ಅಂತ ಜಪ ಮಾಡ್ತಿದ್ದಾರಲ್ಲ, ಪ್ರತಿಭಟನೆ ಜನಾಂದೋಲನ ಅಂತ ಮಾಡ್ತಾರಲ್ಲ, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ, ಪಂಜಾಬು ಹೀಗೆ ಸಾಕಷ್ಟು ರಾಜ್ಯಗಳಲ್ಲಿ ಲಫ್ಡಾವನ್ನು ಇದೇ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆ ಇದೆಯಲ್ಲ ಅದರಲ್ಲೇ ಮಾಡಲಾಗಿತ್ತು. ಆ ಲಫ್ಡಾಕ್ಕೆಲ್ಲ ಯಾರು ಕಾರಣ ಆಗ್ತಾರೆ? ಹೇಗೆ ಈಗ ಜನ್ಧನ್ ಅಕೌಂಟಿಗೆ ಪ್ರಧಾನಮಂತ್ರಿ ಕಚೇರಿಯಿಂದ ರಿಲೀಸ್ ಆದ ದುಡ್ಡು ಢಣ್ ಅಂತ ಬರುತ್ತಲ್ಲ, ಆಗಿನ ಕಾಲದಲ್ಲಿ ಆ ವ್ಯವಸ್ಥೆ ಇರಲಿಲ್ಲ. ಬರಬೇಕಾಗಿರೋ ದುಡ್ಡಿಗೆ 10 ಸಲ ಕಚೇರಿಗಳಿಗೆ ಓಡಾಡಬೇಕಿತ್ತು. ಆ ಮಧ್ಯದಲ್ಲಿ ಈ ನುಂಗಣ್ಣರು, ತಿಮಿಂಗಲಗಳು, ಗೋಧಿ ಬಣ್ಣದ ತಿಮಿಂಗಲಗಳೆಲ್ಲ ಕಚೇರಿಯಲ್ಲಿ ಜಾಸ್ತಿ ಇರ್ತಾ ಇತ್ತು. ಮೇಲ್ನವ್ರಿಗೆ ಕೊಡಬೇಕು ಅಂತಾನೆ ಇವ್ರ ಹತ್ರ ಪೀಕಿ ಆ ಬರ್ತಾ ಇದ್ದ ದುಡ್ಡಲ್ಲಿ ಮನೆಗೆ ಬರೋಷ್ಟರಲ್ಲಿ 10% ಉಳಿದ್ರೇ ದೊಡ್ಡದು ಅಲ್ಲ. ಪಾಪ ಸಾಕಷ್ಟು ಕಡೆಗಳಲ್ಲಿ ಆ ಬಸ್ ಚಾರ್ಜಿಗಾದರೂ ಆಗ್ತಿತ್ತೋ ಇಲ್ವೋ. ಸೊ ಈಗೆಲ್ಲವೂ ಕೂಡ ಗಾಜಿನ ಅರಮನೆ ಆಗಿದೆ. ಒಳಗಡೆಯಿಂದ ಹೊರಗಡೆನೂ ಕಾಣುತ್ತೆ, ಹೊರಗಡೆ ಇರೋನಿಗೆ ಒಳಗಡೆದು ಕಾಣುತ್ತೆ. ಈ ಥರ ಮಾಡಿಬಿಟ್ರೆ ದುಡ್ಡು ಹೊಡೆಯೋಕ್ಕಾಗುತ್ತಾ? ಕಷ್ಟ ಆಗ್ಬಿಡುತ್ತೆ. ಸೊ ಇದಕ್ಕಾಗಿ ಅವ್ರದ್ದೊಂದು ಪರಂಪರೆ ಇದೆಯಲ್ಲ, ಲೂಟಿ ಮಾಡುವಂತಹ ಪರಂಪರೆಯನ್ನು ಕಾಂಗ್ರೆಸ್ ಬೆಳೆಸ್ಕೊಂಬಂದಿದೆಯಲ್ಲ, ಅದಕ್ಕೊಂದು ಕಡಿವಾಣವನ್ನು ಮೋದಿ ಹಾಕ್ಬಿಟ್ಟಿದ್ದಾರೆ ಅನ್ನೋ ಉರಿಯಲ್ಲಿ ಈಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಹೆಂಗ್ರಿ ತೆಗೆದ್ರಿ ಅಂತ ಬರ್ತಿದ್ದಾರೆ. ಅವರು ವಾಸ್ತವವನ್ನು ನೋಡಿದ್ರೆ ಅಥವಾ ಜನರು ಫ್ಯಾಕ್ಟ್ ಬಗ್ಗೆ ಆಲೋಚನೆ ಮಾಡಿದ್ರೆ ಈ ಮನ್ರೇಗಾ ಮತ್ತು ಜಿ ಏನಿದೆಯಲ್ಲ ಇದರ ಮಧ್ಯೆ ನೀವು ಸಾಮ್ಯತೆಗಳನ್ನು ಅಥವಾ ವ್ಯತ್ಯಾಸಗಳನ್ನು ಕಂಡು ಹಿಡಿದ್ರೆ ಗೊತ್ತಾಗುತ್ತೆ ಯಾವುದು ದಿ ಬೆಸ್ಟ್ ಅಂತ. ಸೊ ಜನರನ್ನ ಮಂಗ್ಯ ಮಾಡೋದೊಂದು ಕಲೆ. ಆ ಕಲೆ ಒಂದು ಕಾಲದ ತನಕ ಕಾಂಗ್ರೆಸ್ ಮಾಡ್ಕೊಂಬಂತು. ಆದರೆ ಇನ್ನು ಮುಂದೆ ಆಗುತ್ತಾ? ಎಲ್ಲರ ಕೈಲೂ ಸ್ಮಾರ್ಟ್ಫೋನ್ ಇದೆ ರೀ, ಎಲ್ಲ ಮಾಹಿತಿಗಳು ಕೂಡ ಬೆರಳು ತುದಿಯಲ್ಲೇ ಸಿಗುತ್ತೆ. ಹಾಗಾಗಿ ಮಹಾತ್ಮ ಗಾಂಧಿಯವರ ಹೆಸರು ವಿಚಾರಕ್ಕೆ ನೀವು ನಿಮ್ಮ ಪ್ರತಿಭಟನೆಯನ್ನು ಮಾಡಿ, ನನಗೇನೋ ಅದನ್ನು ಬದಲು ಮಾಡ್ತಾರೆ ಮತ್ತು ವಾಪಸ್ಸು ಇಡ್ತಾರೆ ಅಂತ ಗೊತ್ತಿಲ್ಲ. ಆಗಲೇ ಹೇಳಿದ ಹಾಗೆ VBG ರಾಮ್ಜಿ ಅಂದರೆ ವಿಕಸಿತ ಭಾರತ ಅಂತ. ಭಾರತದ ಮುಂದೆ ಯಾರೂ ದೊಡ್ಡವರಿಲ್ಲ, ಮೋದಿನೂ ದೊಡ್ಡವರಲ್ಲ, ಮಹಾತ್ಮ ಗಾಂಧಿನೂ ದೊಡ್ಡವರಲ್ಲ. ಏನು ಹೇಳ್ತೀರಾ? ಇನ್ನೂ ಯಾರೆಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.